ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನಾಟಿ ಸ್ಟೈಲ್ನಲ್ಲಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಮೆಥಡ್ನಲ್ಲಿ ಒಂದ್ಸರಿ ಮಾಡಿದ್ರೆ ಹೋಟ್ಲಿಗೆ ಹೋಗೋ ಅವಶ್ಯಕತೆನೇ ಇರಲ್ಲ, ಅಷ್ಟು ರುಚಿಯಾಗಿರುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಮಿಕ್ಸಿ ಜಾರ್ ತಗೊಂಡು ಸಾಂಬಾರು ಈರುಳ್ಳಿ, ತುಂಬ ರುಚಿ ಬರುತ್ತೆ ಸಾಂಬಾರು ಈರುಳ್ಳಿ ಹಾಕೋದ್ರಿಂದ. ಮತ್ತು ಬೆಳ್ಳುಳ್ಳಿ, 2 ಹಿಡಿಯಷ್ಟು ಬೆಳ್ಳುಳ್ಳಿ ಇದೆ. ಶುಂಠಿ ನಾವು ಎಷ್ಟು ಜನಕ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ಹಾಕ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ, ಪುದೀನ ಸ್ವಲ್ಪ, ಮತ್ತು ಕೊತ್ತಂಬರಿ ಸೊಪ್ಪು, ಕಸೂರಿ ಮೆಥಿ ಒಂದು ಸ್ವಲ್ಪ 2 ಸ್ಪೂನ್ ಅಷ್ಟಿದೆ. ಒಂದು ಚಿಕ್ಕದು ಚಕ್ಕೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ನೈಸಾಗಿ ಏನು ರುಬ್ಬೋದು ಬೇಡ, ಸ್ವಲ್ಪ ತರಿ ತರಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ಆಗಿದೆ. ಈಗ ನೈಸ್ ಇರಬಾರ್ದು, ನೋಡಿ ಈ ಥರ ಇರಬೇಕು. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು, ಏನಾದರೂ ಇಟ್ಕೊಳ್ಳಿ, ಮಂದ ಇರಬೇಕು ಪಾತ್ರೆ. ಈ ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ತುಂಬ ಚೆನ್ನಾಗಾಗುತ್ತೆ, ತಳ ಹಿಡಿಯಲ್ಲ. ಎಣ್ಣೆ ಎಷ್ಟು ಬೇಕು ಹಾಕ್ಕೊಂಡು ನೋಡಿ. ಗರಂ ಮಸಾಲ, ಚಕ್ಕೆ, ಲವಂಗ, ಮೆಣಸು, ಪಲಾವ್ ಎಲೆ, ಏಲಕ್ಕಿ, ನೋಡಿ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು, ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ, ನಾನಿಲ್ಲಿ ಒಗ್ಗರಣೆಗೂ ಸಾಂಬಾರು ಈರುಳ್ಳಿನೇ ಬಳಸಿದ್ದೀನಿ. ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ತುಂಬ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ, ಕಸೂರಿ ಮೆಥಿ ಆಗಲೇ ರುಬ್ಬೋದಕ್ಕೂ ಹಾಕಿದ್ದೀನಿ, ಹೀಗೆ ಸ್ವಲ್ಪ ಹಾಕಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಕೋದ್ರಿಂದ. ಹಸಿದು ಮೆಂತ್ಯ ಸೊಪ್ಪಿದ್ರೂ ಹಾಕ್ಕೊಳ್ಬೋದು. ಇಲ್ಲಿ 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಈ ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ಸಮಕ್ಕೆ ಸಮ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದು. ನಾವು 1 kg ಅಕ್ಕಿ ತೊಗೊಂಡಿದ್ದೀವಿ ಅಂದರೆ ಚಿಕನ್ನು ಅಷ್ಟೇ 1 kg ಇರಬೇಕು, ಅದು ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು ಚಿಟಿಕೆ ಅಷ್ಟು ಅರಿಶಿನ, ಹಾಕಿದ ನಂತರ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ, ಕೊನೆಯಲ್ಲಿ ಹಾಕ್ತೀನಿ. ಈಗ ಚಿಕನ್ಗೆ ಸ್ವಲ್ಪ ಉಪ್ಪೆಲ್ಲ ಹಿಡಿಯಲಿ ಅಂತ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಟೊಮೊಟೊ, ನಾನಿಲ್ಲಿ 2 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದನ್ನ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಬಾಡಿಸ್ಕೊಂಡ ನಂತರ ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ತಟ್ಟೆ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬಿಡಬೇಕು. ಚೆನ್ನಾಗಿ ಉಪ್ಪೆಲ್ಲ ಹಿಡಿಬೇಕು ಅದು ಚಿಕನ್ಗೆ. ನೋಡಿ, ಕಲರು ಚೇಂಜ್ ಆಗಿದೆ. ಈಗ ರುಬ್ಬಿರೋ ಅಂತ ನಾವೇನು ರುಬ್ಕೊಂಡಿರ್ತೀವಿ ಅದನ್ನು ಖಾರನ ಇದಕ್ಕೆ ಸೇರಿಸ್ಕೊಳ್ಬೇಕು. ನೋಡಿ, ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಕುದಿಬೇಕು. ಹಸಿ ವಾಸನೆ ಹೋಗೋವರೆಗೂ ಕುದ್ದಷ್ಟು ಬಿರಿಯಾನಿ ತುಂಬ ರುಚಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಒಂದು 5 ನಿಮಿಷ ಹಾಗೆ ಬಿಟ್ಟು ನೋಡಿ, ಈಗ 5 ನಿಮಿಷ ಆಗಿದೆ, ತೆಗೆದಿದ್ದೀನಿ. ನೋಡಿ, ಗಟ್ಟಿ ಆಗ್ತಾಯಿದೆ, ಕಲರು ಚೇಂಜ್ ಆಗ್ತಾಯಿದೆ. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಮೇಲೆ. ಈಗ ಧನಿಯಾ ಪೌಡ್ರು 1 ಸ್ಪೂನ್ ಅಷ್ಟು, ಚಿಕನ್ ಮಸಾಲ 1/2 ಸ್ಪೂನು, ಮತ್ತು ಗರಂ ಮಸಾಲ, ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಈ ಗರಂ ಮಸಾಲ ಅವೆಲ್ಲ ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು, ಕಡಿಮೆನೇ. ಬಿರಿಯಾನಿ ಒಂಥರ ಕಹಿ ಬಂದ್ಬಿಡುತ್ತೆ ತುಂಬ ಹಾಕಿದ್ರೆ.
ಎಲ್ಲ ಟೇಸ್ಟಿಗೆ ನೋಡಿಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1 ಲೋಟ ಅಷ್ಟು ನೀರು ಸೇರಿಸ್ತಾ ಇದ್ದೀನಿ. ಆ ಚಿಕನ್ ಎಲ್ಲ ಬೇಯಬೇಕು. ನಾವೇನು ಮಸಾಲೆ ಎಲ್ಲ ಹಾಕಿರ್ತೀವಿ ಅದರಲ್ಲೇ ಚೆನ್ನಾಗಿ ಬೇಯೋದಕ್ಕೆ ನಾನು 1 ಲೋಟ ಅಷ್ಟು ನೀರು ಹಾಕಿ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ 10 ನಿಮಿಷ ಆಯಿತು. ಎಣ್ಣೆ ಎಲ್ಲ ನೋಡಿ ಈ ಥರ ಬಿಟ್ಕೊಂಡು ಬರಬೇಕು. ಆವಾಗಲೇ ನಾವು ಅಕ್ಕಿ ಹಾಕಬೇಕು. ಕಲರು ಚೇಂಜ್ ಆಗಿದೆ. ಹಾಕಿರೋ ನೀರೆಲ್ಲ ಡ್ರೈ ಆಗಿದೆ. ನೋಡಿ ಈ ಥರ ಫ್ರೈ ಥರ ಆಗಬೇಕು. ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಕುದಿಸ್ತೀವೋ ಅಷ್ಟು. ಈಗ ನೋಡಿ ನಾನು ನೀರು ಸೇರಿಸ್ತಾ ಇದ್ದೀನಿ. ಬಿಸಿ ನೀರು ಸೈಡಲ್ಲಿ ಕಾಯಕ್ಕೆ ಇಟ್ಟಿರಬೇಕು, ಬೇಗನೂ ಆಗುತ್ತೆ. ಸ್ವಲ್ಪ ಸಾಫ್ಟಾಗಿ ಬೇಕು ಬಿರಿಯಾನಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಆಗುತ್ತೆ. ಎಲ್ಲ ಉದುರು ಇರಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸರೋಗುತ್ತೆ. ನಾನು ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಆಗಲೇ ಚಿಕನ್ಗೆ ಹಾಕಿದ್ದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಬೇಕು ಉಪ್ಪು ಕರೆಕ್ಟಾಗಿದೆಯಾ ಇಲ್ಲ ಅಂತ. ಕಡಿಮೆ ಇತ್ತು ನೋಡಿ, ನಾನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಥರ ಚೆಕ್ ಮಾಡಿಬಿಟ್ರೆ ಜಾಸ್ತಿನೂ ಆಗೋಲ್ಲ ಕಡಿಮೆನೂ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ನಾನು 3/4 kg ಅಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. 1 kg ಚಿಕನ್ಗೆ 3/4 kg ಅಕ್ಕಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಹಾಕಿ ಮಾಡೋದ್ರಿಂದ. ಅಕ್ಕಿ 10 ನಿಮಿಷ ನೆನೆಸ್ಕೊಂಡು ಇಟ್ಕೊಳ್ಬೇಕು, ಚೆನ್ನಾಗಾಗುತ್ತೆ ಆಗ. ನೋಡಿ ಸ್ವಲ್ಪ ಕುದಿ ಬಂದಮೇಲೆ ಸ್ವಲ್ಪ ಸ್ಟವ್ದು ಉರಿ ಕಡಿಮೆ ಮಾಡಿಕೊಂಡು ಹಾಗೆ ಕೈ ಆಡಿಸ್ತಾ ಇದ್ದೀನಿ. ನಾನು ವಿಷಲ್ ಹಾಕ್ತಾಯಿಲ್ಲ. ವಿಷಲ್ ಹಾಕಿದ್ರೆ ಅದೇ ಒಂಥರ ರಬ್ಬರ್ ಥರ ಆಗುತ್ತೆ, ರೈಸ್ ಅಷ್ಟು ಚೆನ್ನಾಗಿ ಬರೋಲ್ಲ. ಈ ಥರ ಮಾಡೋದ್ರಿಂದ ತುಂಬ ಹದವಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿ ಸೆಂಟ್ರಲ್ಲಿ ಈ ಥರ ಆಗಾಗಲೇ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸ್ವಲ್ಪ ನೀರೆಲ್ಲ ಹಿಂಗಿ ಸ್ವಲ್ಪ ನೋಡಿ ಈ ಥರ ನೀರಿನಂಶ ಎಲ್ಲ ಕಡಿಮೆ ಆದ ನಂತರ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈ ಹದದಲ್ಲಿ ಇರಬೇಕು. ಈಗ ಲೋ ಫ್ಲೇಮಲ್ಲಿ ತಟ್ಟೆ ಮುಚ್ಚಿ ಒಂದು 5ರಿಂದ 6 ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ. ಉರಿ ಎಷ್ಟು ಕಡಿಮೆ ಇಡ್ತೀವೋ ಆ ಹದದಲ್ಲಿ ಬೆಂದಾಗ ತುಂಬ ಚೆನ್ನಾಗಾಗುತ್ತೆ. ನೋಡಿ 5ರಿಂದ 6 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಆಗಿದೆ ಈಗ. ನೋಡಿ ನೀರೆಲ್ಲ ಹಿಂಗೆ ಹದವಾಗಿ ಆಗಿದೆ ಬಿರಿಯಾನಿ. ನೋಡಿ ನಾವು ಸ್ಟವ್ ಆಫ್ ಮಾಡಿದ ನಂತರ ಒಂದು 2 ನಿಮಿಷ ಹಾಗೆ ಬಿಡಬೇಕು. 2ರಿಂದ ಒಂದು 3 ನಿಮಿಷ ಬಿಟ್ಟರೆ ಚೆನ್ನಾಗಾಗುತ್ತೆ. ನೋಡಿ ಮುದ್ದೇನೂ ಆಗಿಲ್ಲ, ಏನು ಗಟ್ಟಿ ಅಕ್ಕಿ ದಿಂಡು ಥರ ಏನಿಲ್ಲ, ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ. ಒಂದ್ಸರಿ ಟೇಸ್ಟ್ ನೋಡಿ, ನೀವು ಹೋಟ್ಲ್ ಕಡೆನೇ ಹೋಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ. ಈ ಟೇಸ್ಟ್ ಮಾಡಿಬಿಟ್ರೆ ನಮಗೆ ಎಲ್ಲಿ ಬೇರೆ ಕಡೆ ಎಲ್ಲಿ ನಾವು ಬಿರಿಯಾನಿ ತಿಂದರೂ ನಮ್ಗೆ ಅಷ್ಟು ರುಚಿ ಸಿಗಲ್ಲ, ಆ ಥರ ಟೇಸ್ಟ್ ಬರುತ್ತೆ. ನೋಡಿ ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಆರಾಮಾಗಿ ಬಡಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.